ದಿನಗಳಲ್ಲಿ ಕುದುರೆ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಬೆಂಗಳೂರಿನಲ್ಲೆಲ್ಲ ಓಡಾಡಿದ್ರು. ಈ ದಿನಗಳಲ್ಲಿ ಮಾಡರ್ನ್ ಟೈಮ್ಸ್ ಅಲ್ಲಿ ಜಿಮ್ ಅಂತ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಇವರನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಆಫ್ ಮಾಡರ್ನ್ ಟೈಮ್ಸ್ ಅಂತ ಕರಿಬಹುದು. ಬಟ್ ನೀವು ಫ್ಲಾಶ್ ಬ್ಯಾಕ್ ಹೋಗೋಕ್ಕಿಂತ ಮುಂಚೆ ಪ್ರೆಸೆಂಟ್ಗೆ ಬನ್ನಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇವತ್ತು ನಮ್ಮ ಜೊತೆಗೆ ಶುಭಾ ಪೂಂಜಾ ಇದ್ದಾರೆ. ಶುಭಾ ಪೂಂಜಾ ಅವರ ಜೊತೆ ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಅಂದ್ರೆ ಇವರಿಗೆ ಬಹಳ ಎದೆಗಾರಿಕೆ ಇದೆ. ಅದೇ ಹೇಳದ್ನಲ್ಲ, ಹೆಸರಲ್ಲೇ ಕಿತ್ತೂರಿದೆ. ಸಾಕು, ನಾ ಹೇಳದ್ ಬೇಡ, ಶುಭಾನೇ ಕೇಳೋಣ. ಸೊ ಶುಭಾ, ಇವತ್ತು ಯಾರು ಬರ್ತಾ ಇದ್ದಾರೆ ನಮ್ಮ ಸ್ಟಾರ್ಸ್ ಅಭಿರುಚಿಗೆ ಅವರ ಕೈ ರುಚಿ ತೋರ್ಸಕ್ಕೆ? ಐ ಥಿಂಕ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಹಾಗೂ ಐ ಥಿಂಕ್ ಕರ್ನಾಟಕಕ್ಕೆ ತುಂಬ ಪರಿಚಯ ಇರೋ ಡೈರೆಕ್ಟ್ರು ಸುಮನಾ ಕಿತ್ತೂರ್. ಸುಮನಾ ಕಿತ್ತೂರ್. ಸೊ ಲೆಟ್ಸ್ ವೆಲ್ಕಮ್ ಸುಮನಾ ಟು ಸ್ಟಾರ್ಸ್ ಅಭಿರುಚಿ. ಗಯಾಲಿ. ಏನ್ ಗೊತ್ತಾ, ಅವಳಿಗೆ ಸಿನಿಮಾ ಮಾಡೋದು ಅಲ್ಲದೆ ನಾನು ಅವಳಿಗೋಸ್ಕರ ಸೀರೆ ಉಟ್ಕೊಂಡು ಬರ್ಬೇಕು, ಅವಳಿಗೋಸ್ಕರ ಅಡ್ಗೆನೂ ಮಾಡಿ ಹಾಕ್ಬೇಕು. ಸೊ ನಾನು ಡೈರೆಕ್ಟರ್ ಅಥವಾ ಏನು ಇವಾಗ ಗೊತ್ತಾಯ್ತಾ ಯಾಕೆ ದಿ ಒರಿಜಿನಲ್ ಮಾಡರ್ನ್ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಇಂಟ್ರಡಕ್ಷನ್ ಕೊಟ್ಟೆ? ನೋಡಿ, ಆಲ್ರೆಡಿ ಗೊತ್ತಾಗ್ತಾ ಇದೆ. ದ ಫ್ಲೇವರ್ಸ್ ಆರ್ ಔಟ್ ಆಲ್ರೆಡಿ. ಈ ಫ್ಲೇವರ್ಸ್ ಔಟ್ ಆಗಕ್ಕಿಂತ ಮುಂಚೆ ಇಲ್ಲಿರೋ ಫ್ಲೇವರ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಸುಮನಾ, ನಿಮ್ಮ ಸಿನಿಮಾಗಳನ್ನ ನೋಡಿದೀವಿ, ಆ ಫ್ಲೇವರ್ನ ನಾವೆಲ್ಲ ವಾ ವಾ ಸೂಪರ್ ಅಂತ ಹೇಳಿದೀವಿ. ಇವಾಗ ಇಲ್ಲಿ ಏನ್ ತೋರ್ಸಕ್ ಬಂದಿದ್ದೀರಾ? ಆಕ್ಚುಲಿ ನನಗೆ ಸಿನಿಮಾ ಬಗ್ಗೆ ಹೇಳು ಅಂತಂದ್ರೆ ಹೇಳ್ತೀನಿ, ಅಡುಗೆ ಬಗ್ಗೆ ಹೇಳು ಅಂತಂದ್ರೆ ಸ್ವಲ್ಪ ಕಷ್ಟ. ಆದ್ರೂ ಶುಭಂಗೋಸ್ಕರ ಅಡುಗೆ ಬಗ್ಗೆ ಹೇಳ್ತೀನಿ. ಬಟ್ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತು, ಅದಕ್ಕೆ ನಾವು ರಿಸರ್ಚ್ ಮಾಡಿ ಕರ್ಸ್ಕೊಂಡಿರೋದು. ಏನಂತ ಹೇಳಿದ್ರೆ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಲ್ವಾ? ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಏನು ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರು ಬಹುಶಃ ಕರ್ನಾಟಕದ ಅಂದ್ರೆ ಪ್ರಪಂಚದಾದ್ಯಂತ ಮಾಡ್ತಾರೆ. ಬಟ್ ಅಕ್ಕಿ ರೊಟ್ಟಿ ನಮ್ಮ ಕರ್ನಾಟಕದಲ್ಲಿ ಫೇಮಸ್. ಅದೇನ್ ನೀವು ಸ್ಪೆಷಲ್ ಅಂತ ನನಗೆ ಕೇಳ್ಬೇಡಿ, ಯಾಕಂದ್ರೆ ಶುಭಾ ಸ್ಪೆಷಲ್ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಮಾತ್ರ ಸ್ಪೆಷಲ್ ಅಲ್ಲ, ಆಕ್ಚುಲಿ ಸುಮನಕ್ಕೆ ತುಂಬಾ ಇಷ್ಟವಾದ ಅಡಿಗೆ. ಯಾಕೆ ಅಂದ್ರೆ ಅದು ಅವರ ತಂದೆ ತುಂಬಾ ಇಷ್ಟಪಡ್ತಾರೆ, ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಸಾರು. ಅವ್ರಿಗೆ ಯಾವಾಗ್ಲೂ ಅಡಿಗೆ ಮಾಡ್ತಾರೆ, ಹಂಗೆ ನನಗೂ ಅದು ತುಂಬಾ ಇಷ್ಟ. ನನ್ನ ತಂದೆ ಬದುಕಿದ್ದಾಗ ಜಾಸ್ತಿ ರೊಟ್ಟಿ ಮಾಡ್ಕೊಡು ಅಂತ ಹೇಳೋರು. ರೊಟ್ಟಿ ಅವ್ರು ಹೇಳೋರು, ಅವರು ನಿನ್ ತರ ಯಾರು ಮಾಡೋದೇ ಇಲ್ಲ ಮಗ ಮನೇಲಿ ಅಂತ ಹೇಳಿ ಅಂತ. ಸೊ ಯಾವಾಗ್ಲೂ ಶುಭ ಬಂದು ಅದೇ ಪ್ರೀತಿಯಿಂದ ನಂಗೆ ಅಕ್ಕಿ ರೊಟ್ಟಿನೇ ಬೇಕು ಅಂತ ಹೇಳಿದಾಗ ನಂಗೆ ತಂದೆ ನೆನಪಾಗುತ್ತೆ ಯಾವಾಗಲೂ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ, ಬಯಲ್ಸೀಮೆದ ಯಾವ್ದು ಮನೆಗೆ ಹೋದ್ರು ಕೂಡ ಬೆಳಿಗ್ಗೆ ಅದು ಶ್ರೀಮಂತ ಆಗಿರ್ಲಿ ಅಥವಾ ಬಡವ ಆಗಿರ್ಲಿ ಬಲ್ಲಿದಾಗಿರ್ಲಿ ಅಕ್ಕಿ ರೊಟ್ಟಿ ಅಥವಾ ಅದಕ್ಕೊಂದು ಪಲ್ಯ ಇದ್ದೇ ಇರುತ್ತೆ. ಅಕ್ಕಿ ರೊಟ್ಟಿ ಮಗ ಮಾಡೋಣ. ನಂಗೆ ಅದು ತುಂಬಾ ಇಷ್ಟ. ಅವರೆಷ್ಟು ಏನೋ ಚೆನ್ನಾಗಿ ಮಗ ಅಂತ ಒಂದ್ ಅರ್ಧ ಕೆಜಿ ಚಿಕನ್ ತಗೊಂಡ್ರೆ ಬೋನ್ಲೆಸ್. ಓಕೆ. ಒಂದು ಚಕ್ಕೆ ಬೇಕು, ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಒಳ್ಳೇದದು. ಓಕೆನಾ? ಅದಾದ್ಮೇಲೆ ಒಂದೆರಡು ಮೆಣಸಿನಕಾಯಿ ಸುಮ್ನೆ ಹಂಗೆ. ಹೌದು. ಇದು ಮಸಾಲಾ ಪೌಡರ್. ಓಕೆ. ಆಮೇಲೆ ಬೆಳ್ಳುಳ್ಳಿ ಶುಂಠಿ. ಇದು ಗರಂ ಮಸಾಲ ಅಲ್ವಾ? ಗರಂ ಮಸಾಲ. ಓಕೆ. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಅಚ್ಕಾರದ ಪೌಡ್ರು ಮತ್ತೆ ಧನಿಯಾ ಪೌಡ್ರು. ಓಕೆ. ಚೂರ್ ಜೀರಿಗೆ ಪೌಡರ್. ಜೀರಿಗೆ ತುಂಬಾ ಸಾಮಾನ್ಯವಾಗಿ ಜೀರಿಗೆ ಪೌಡರ್ ಹಾಕಲ್ಲ ಚಿಕನ್ಗೆ, ಬಟ್ ನಾ ಯಾವಾಗ್ಲೂ ಹಾಕ್ತಿರ್ತೀನಿ, ಅದ್ರ ಫ್ಲೇವರೇ ಬೇರೆ ಇರುತ್ತೆ. ಸೊ ಅರಿಶಿಣ ಮತ್ತೆ ಉಪ್ಪು. ಅದಾದ್ಮೇಲೆ ನಿಮ್ಗೆ ಕೊತ್ತಂಬರಿ ಮತ್ತೆ ಪುದೀನ. ಸೂಪರ್. ಕೊತ್ತಂಬರಿ ಪುದೀನಾನ ಸಣ್ಣ ಸಣ್ಣಗೆ ಹೆಚ್ಕೊಂಡು ಈ ತರ ಇಟ್ಕೊಳ್ಳಿ. ಸೊ ಇವಾಗ ಶುರು ಮಾಡೋಣ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಹಾಕ್ತಾ ಇದೀವಿ. ಪ್ಯಾನಿಗೆ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕಿ ಅದು ಗರಂ ಆಗಿದೆ. ಈ ಟೈಮಲ್ಲಿ ಗಮ್ಮನಕ್ಕೆ ಚಕ್ಕೆ ಹಾಕ್ತಾರೆ. ಶ್ರುತಿ ಬನ್ನಿ ನೋಡಿ, ಆಮೇಲೆ ನೋಡಿ ಅದ್ರ ಗಮನ. ಆಹಾ. ಸುಮನಾ, ಒಂದಿಗೆ ಬೇಕು. ಈ ಹಾಡು ಕೇಳಿದಿರಾ ನೀವು? ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ವಿಷ್ಣುವರ್ಧನ್ ಸರ್ ಅವ್ರ ಸಿನಿಮಾ. ನೀವು ಇಡೀ ಜೀವನ ಸಿನಿಮಾ ಟೆಂಟ್ ಅಲ್ಲೇ ಕಳೆದಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮನಾ ಅವರ ತಂದೆ ಸಿನಿಮಾ ಟೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು, ಕರೆಕ್ಟಾ? ಹೌದು. ಸೊ ಅವ್ರದೇನ ಟೆಂಟ್ ಆಗಿತ್ತು? ಇಲ್ಲ, ನಮ್ಮ ಅಪ್ಪನ ಟೆಂಟ್ ಅಲ್ಲ, ಬಟ್ ನಮ್ಮ ಅಪ್ಪ ಬದುಕಿರೋ ತನಕನೂ ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ತುಂಬಾ ಪ್ರಯತ್ನ ಪಟ್ರು. ಅದಕ್ಕೆ ಆಗ್ಲಿಲ್ಲ. ಕಡೆಗೂ ಯಾವ್ದೋ ಒಂದು ಟೆಂಟ್ ಅಲ್ಲೇ ಅವ್ರದ್ದು ಜೀವ ಹೋಯ್ತು. ದಟ್ಸ್ ಗ್ರೇಟ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದು ಒಂಥರ ಪುಣ್ಯ ಅಲ್ವಾ? ಐ ಥಿಂಕ್ ಅದಕ್ಕೆ ಅವ್ರ ಮಗಳು ಡೈರೆಕ್ಟರ್ ಆಗಿದೆ. ನನಗೆ ಮೈಸೂರು ಗಾಯತ್ರಿ ಥಿಯೇಟರ್ ಇದೆ, ಅಲ್ಲಿ ಎಲ್ಲಾ ಸಿನಿಮಾಗಳು ನಂದು ಏನಾಗಿದೆ ಅಂತ ಹೇಳಿದ್ರೆ ತುಂಬಾ 100 days ಹೋಗಿದೆ. ಅಲ್ಲಿ 50 days ಕಿರುಗುರಿನ ಗಯಾಳಿಗಳು. ಅದ್ರ ಮಧ್ಯದಲ್ಲಿ ಒಂದ್ಸರ್ತಿ ಇದನ್ನ ಹಾಕ್ಬಿಡ್ತೀನಿ. ಈರುಳ್ಳಿ ಚಕ್ಕೆ ಘಮ್ ಅಂತಿರುವಾಗ ಚರ್ಪರನ್ನಕ್ಕೆ ಈರುಳ್ಳಿ ಹಾಕ್ಬಿಡಿ. ಫುಲ್ ಹಾಕೋದ್ ಬೇಡ ಅಲ್ಲ? ಬೇಕಂದ್ರೆ ಹಾಕೋಬಹುದು. ಹಸಿಮೆಣಸಿನಕಾಯಿ, ಈರುಳ್ಳಿ, ಚಕ್ಕೆ ಹಾಕಾದ್ಮೇಲೆ ಹಾಕಿ. ಇವಾಗ ನೀವು ಹೇಳಿ. 7ನೇ ಕ್ಲಾಸಲ್ಲಿ ನಾನು ಪಬ್ಲಿಕ್ ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗಿದ್ದೆ. ಅದನ್ನ ನನಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಒಂದು ಎಕ್ಸಾಮ್ ಇಟ್ಟಿದ್ರು. ಅದಕ್ಕೆ ನಮ್ಮ ತಂದೆ ಕರ್ಕೊಂಡು ಬಂದ್ರು. ಫಸ್ಟ್ ಟೈಮ್ ಮೈಸೂರು, ಬಹುಶಃ ಅದೇ ನನಗೆ ಫಾರಿನ್ ಮೈಸೂರು.
ಸೊ ಮೈಸೂರಿಗೆ ಬಂದಾಗ ಏನಾಯ್ತು, ನಮ್ಮ ತಂದೆ ಹೇಳಿದ್ರು ನೀ ಟೆಂಟ್ ನೋಡ್ತಿರ್ತೀಯಲ್ಲ, ದೊಡ್ಡ ಥಿಯೇಟರ್ ತೋರಿಸ್ತೀನಿ ಬಾ ಅಂತ. ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಆ ರಾತ್ರಿ ಕರ್ಕೊಂಡು ಹೋದ್ರು. ನನಗೆ ಫುಲ್ ಖುಷಿ, ಇಷ್ಟು ದೊಡ್ಡ ಥಿಯೇಟರ್ ಇರುತ್ತಾ, ಇಷ್ಟು ದೊಡ್ಡ ಇರುತ್ತಾ, ಹೋಗೋಣ ಬಾ ಒಳಗಡೆ ಅಂತ. ನಮ್ಮ ತಂದೆ ಹೇಳಿದ್ರು ನಾವು ಸಿನಿಮಾಗೆ ಹೋದ್ರೆ ಊರಿಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಬಸ್ ಚಾರ್ಜ್ ದುಡ್ಡು ಬೇಕಾಗುತ್ತೆ, ನೀ ಇಲ್ಲೇ ಕೂತ್ಕೊಂಡಿರೋಣ ಅಂತೇಳಿ ನಮ್ಮ ತಂದೆ ಅಲ್ಲೇ ಕೂರಿಸ್ಕೊಂಡು ಥಿಯೇಟ್ರಿಂದ ಹೊರಗಡೆ, ಅದು ನನಗೆ ಗೊತ್ತಿಲ್ಲ ಯಾವ ಸಿನಿಮಾ ಓಡ್ತಾ ಇತ್ತು ಅಂತ, ಹೊರಗಡೆ ಜನ ಬರೋ ತನಕನೂ ಕೂತಿದ್ರು. ಬಂದ್ರು ಒಂದಷ್ಟು ಜನ ಬಂದ್ರು. ಫುಲ್ ಖುಷಿ ನನಗೆ, ಅಪ್ಪ ಇಷ್ಟು ದೊಡ್ಡ ಥಿಯೇಟ್ರ್ ಇರುತ್ತಾ, ಒಳಗಡೆ ಹೇಗೆ ಕಾಣ್ತಾರೆ ಎಲ್ರು. ಸೊ ಈ ಥರದ್ದು ತುಂಬ ಚಿಕ್ಕ ವಯಸ್ಸಲ್ಲಿ. ಸೊ ಒಂದೇನಪ್ಪ ಅಂತ ಹೇಳಿದ್ರೆ ಅದೇ ಗಾಯತ್ರಿ ಥಿಯೇಟ್ರಲ್ಲಿ ನನ್ನ ಎಲ್ಲ ಸಿನಿಮಾಗಳು 100 ದಿನ ಹೋದ್ವು. ಸೊ ಯಾವಾಗಲೂ ಡೆಸ್ಟಿನಿ ಕರೆಕ್ಟ್. ಸೋ ಬ್ಯೂಟಿಫುಲ್. ಟೆಂಟ್ ಅಂತ ಹೇಳಿದ್ರೆ ಇಡೀ ಜಗತ್ತಾಗಿತ್ತು. ಸ್ಕೂಲ್ ಬಿಟ್ಟ ತಕ್ಷಣ ನಾನು ನಮ್ಮ ತಂದೆ ಹತ್ರ ಹೋಗ್ತಾ ಇದ್ದೆ. ಸೊ ನನ್ನನ್ನು ಬಿಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡೋರು, ಒಳಗಡೆ ಹೋಗು, ಯಾವ ರೀಲಲ್ಲಿ ತುಂಬಾ ಗ್ರೈನ್ಸ್ ಬರುತ್ತೆ ಅವ್ರಿಗೆ ಹೇಳಕ್ ಬರ್ತಾ ಇರ್ಲಿಲ್ಲ ಅವಾಗ, ಎಲ್ಲೆಲ್ಲಿ ಗೆರೆ ಬರುತ್ತೆ, ಎಲ್ಲೆಲ್ಲಿ ಕಾಣಿಸೋದಿಲ್ಲ, ಅದನ್ನ ನೀನ್ ಬಂದು ನನ್ಗೆ ಹೇಳ್ಬೇಕು ಅಂತ. ಬಹುಶಃ ನಮ್ಮ ತಂದೆ ನನ್ನನ್ನು ಆ ಥರ ಬಿಸಿ ಮಾಡೋದಕ್ಕೆ ಅಂತ ಒಳಗಡೆ ಕಳಿಸಿದ್ದು, ಆ ಟೆಂಟಿನ ಒಳಗಡೆ. ಬಹುಶಃ ಅದು ನಂದು ಬದುಕಾಗುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಒಳಗೆ ಹೋದ್ಮೇಲೆ ನಾನು ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂತ ಹೇಳಿದ್ರೆ, ಬಹುಶಃ ಆ ಟೆಂಟ್ಗೆ ಬರ್ತಿದ್ದ ಏನೋ ಸಿನಿಮಾನ ಅತಿ ಹೆಚ್ಚು ಬಾರಿ ನೋಡ್ತಿದ್ದು ನಾನೇ ನೋಡ್ತಿದ್ದು. ಆ ಸಿನಿಮಾ ಸ್ಕ್ರೀನ್ ಮೇಲೆ ಬರ್ತಿದ್ದ ಗ್ರೇನ್ಸ್ ಇಂದ ಲೈಫ್ ಅಂದ್ರೆ ಅನ್ನದಾತ ಅಂತಾರಲ್ಲ, ಗ್ರೇನ್ಸ್ ಅದು ಸಿಗಕ್ ಶುರು ಆಯ್ತು ನೋಡಿ. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದೀವಿ. ಇದು ನಿಮ್ಗೆ ಆಹಾ ಸೂಪರ್ ಆಗಿ ಹಾಕ್ತಾ ಇದೀರಾ. ಎಷ್ಟು ಬೇಕಷ್ಟು ಆಲ್ರೆಡಿ ಗಮ್ಮಂತ ಇದೆ ಅಲ್ವಾ? ಒಂಚೂರು ಇವಾಗ ಇದು ಆಮೇಲೆ ಹಾಕ್ಬೇಕು. ಆಕ್ಚುಲಿ ಚಿಕನ್ ಆದ್ಮೇಲೆ ಸ್ವಲ್ಪ ಇದಕ್ಕೆ ಅಂತೇಳಿ ಈಗಲೇ ಮೊದಲೇ ಹಾಕಿರ್ತೀನಿ, ಅದ್ರದ್ದೊಂದು ರುಚಿ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಪುದೀನ ರುಚಿ ಬೇಡವಾ? ಇಲ್ಲ, ಆಮೇಲೆ ಹಾಕ್ತೀನಿ. ಅದು ಸ್ವಲ್ಪ ಹಾಕಿರ್ತೀನಿ. ಸೊ ಅದ್ರ ಜೊತೆಗೇನೆ ನಾನು ಏನ್ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಎಲ್ಲ ಪೌಡರ್ಸ್ ಬೇಸಿಕಲಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ, ಗರಂ ಮಸಾಲಾ, ಧನಿಯಾ ಪೌಡರ್. ಹೌದು, ಎರಡು. ನಾನು ಉಲ್ಟಾ ಹಾಕ್ತಿದ್ದೀನಿ ಯಾಕಂದ್ರೆ ಅದ್ರ ಫ್ರಾಗ್ರೆನ್ಸ್ ಬೇರೆ ತರ ಇರುತ್ತೆ. ಸರಿ, ಓಕೆನಾ. ಜೀರಿಗೆ ಪೌಡ್ರು ನಾನು ಸರಿ. ಅದಾದ ನಂತರ ಯಾವಾಗ್ಲೂ ನಿಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬರೀ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ಗಳೇ ಬರ್ತಾ ಇದ್ದಂತ ಕಾಲ. ಅದು ಕೂಡ ಅಂಡರ್ವರ್ಲ್ಡ್ ಅಂತ ಹೇಳಿದ್ರೆ ಏನೋ ಹುಡುಕಾಟ. ಈಗ ನಾವು ಸರ್ ಕೇಳ್ತಾ ಇದ್ವಿ, ಶ್ರೀಧರ್ ಸರ್ ಅವರು, ಬಚ್ಚನ್ ಮಾಮ ಅವ್ರಿಗೆ, ನೀವೇ ಒಂದು ಸಿನಿಮಾ ಅವರು ಬೇಡ 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 ಅನ್ಬೇಕಾದ್ರೆ ಬೇಕು ಅಂತ ಒಂದು ಸಿನಿಮಾನೇ ಮುಗಿಸ್ಬಿಟ್ವಿ. ಅದೇ ಆ ದಿನಗಳು. ಆ ಗ್ಯಾಪ್ ಅಲ್ಲಿ ಅದ್ಭುತ. ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕತೆ ನಾನು ಹೇಳಿದೆ, ಸರ್ ಈ ಸ್ಟೋರಿ ವರದಣ್ಣ ಸ್ಟೋರಿ ತುಂಬಾ ಚೆನ್ನಾಗಿದೆ ಮಾಡೋಣ, ಅದು ಹಾಗಾಗಿ ಆಗ್ಬಿಡ್ತು ಎಲ್ಲ. ಆಮೇಲೆ ಅದಾದ ನಂತರ ನಾವು ಇಳೆಯರಾಜ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಆಯ್ತು. ಅವ್ರು ಯಾರೋ ಒಬ್ರು ಫ್ರೆಂಡ್ ಬರೋರು, ಅವರು ತಮಿಳ್, ಅವ್ರು ತುಂಬಾ ಇಳೆಯರಾಜ ಸರ್ ತುಂಬಾ ಕ್ಲೋಸ್ ಇದ್ರು. ನಾನು ಯಾರಿಗೂ ಹೇಳ್ದೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇಳೆಯರಾಜ ಸರ್ ಹತ್ರ ಕತೆ ಹೇಳಿ ಬಂದ್ಬಿಟ್ಟಿದೆ. ಅದು ಸರ್ಗೂ ಗೊತ್ತಾಗ್ಲಿಲ್ಲ ಕಡೆಗೆ. ಆಮೇಲೆ ಅವರು ನೀವು ಎಷ್ಟು ಕೊಡ್ತೀರಾ ಅಷ್ಟು ನಾನು ಮಾಡ್ಕೊಟ್ಬಿಡ್ತೀನಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಅವ್ರಿಗೆ ಶ್ರೀಧರ್ ಸರ್ ಬಗ್ಗೆ ತುಂಬಾ ಪ್ರೀತಿ ಬಂದ್ಬಿಟ್ಟು. ಬಟ್ ಒಂದ್ ಕಂಡೀಷನ್ ಹಾಕಿದ್ರು, ಶ್ರೀಧರ್ ಸರ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಬರ್ಬೇಕು. ಸೊ ಇಲ್ಲಿ ಬಂದು ಸರ್ ಹತ್ರ ಹೇಳ್ದೆ, ಸರ್ ನೀವು ಒಂದ್ಸರ್ತಿ ಬರ್ಬೇಕಾಗತ್ತೆ ಅಂತ. ನಾನು ಶುಭಂಗ್ ಹೇಳಿದ್ನಲ್ವಾ, ಹಾಗೆ ಸರ್ ನನಗೆ ಹೇಳಿದ್ರು, ನಿಮ್ಗೆ ಸಿನಿಮಾ ಮಾಡೋದು ಅಲ್ದೇನೆ ನಾನು ಚೆನ್ನೈಗೆ ಬಂದ್ಬಿಟ್ಟು ನನ್ನ ಕೆಲಸ ಬಿಟ್ಟು ಚೆನ್ನೈಗೆ ಬಂದು ನಾನು ಯಾರೋ ಮೀಟ್ ಆಗ್ಬೇಕಾ ಅಂತ ಹೇಳಿದ್ರು. ಸೊ ಕಡೆಗೆ ಆಮೇಲೆ ಬಂದ್ರು ಸರ್, ಬಂದ್ರು. ಬಟ್ ಅದು ತುಂಬಾ ಅದ್ಭುತವಾದ ದಿನಗಳವೆಲ್ಲ. ಹಂಗೆ ನೋಡಕ್ ಹೋದ್ರೆ ಆ ದಿನಗಳು. ಇಳೆಯರಾಜ ಸರ್ ಹೇಳಿದ್ರು 2 ಸಾಂಗು ನಾನು ಪ್ಲೇಸ್ಮೆಂಟ್ ಮಾಡ್ಕೊಡ್ಬೇಕು ಇದಕ್ಕೆ ಅಂತ. ಸರ್ ಯಾರನ್ನ ಕರೆಸ್ಲಿ ಬೆಂಗಳೂರಿಂದ ಲಿರಿಕ್ಸಿಗೆ ಅಂತ. ಅದಕ್ಕೆ ಅವ್ರು ನಂಗೆ ಹೇಳಿದ್ರು, ಕತೆ ಬಂದು ಹೇಳಿದ್ ನೀನ್ ನನಗೆ, ನನ್ನ ಹತ್ರ ಮೀಟ್ರ್ ಇದೆ, ನಿನ್ನ ಹತ್ರ ಮ್ಯಾಟ್ರ್ ಬರ್ಕೊಂಬ ಅಂತ ಹೇಳಿದ್ರು. ಅವರು ಒಂದು 5 ದಿನ ಬರೀ ಅದನ್ನೇ ಕೇಳೋರು. ನಂದು ಮೀಟ್ರ್ ರೆಡಿ, ಎಲ್ಲಿ ನಿಂದು ಮ್ಯಾಟ್ರ್ ಅಂತ ಹೇಳೋರು. ಇದು ನನಗೆ ಅದು ಮೀಟ್ರ್ ಅಂದ್ರೆ ಏನಂತ ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತೂ ನಾನು ಲಿರಿಕ್ಸ್ ಬರ್ದಿಲ್ಲ.
ಮತ್ತೆ ನಾನು ಹೇಳಿದೆ, ಒಂದಿನ ಹೋಗ್ಬಿಟ್ಟು ಹೇಳಿದೆ. ಅವರು ಮಧ್ಯಾಹ್ನ ಹೊತ್ತು ಒಬ್ಬರೇ ಕೂತ್ಕೊಂಡಿರೋರು, ಸುಮ್ಮನೆ ಮೆಲ್ಲೆ ಹೋದ್ರೆ ಎಲ್ಲ ತೋರಿಸೋರು, ಇದೆಲ್ಲ ನನ್ನ ಪೇಂಟಿಂಗು, ನನ್ನ ರೂಮು ಇದು ಅಂತ. ಹಾರ್ಮೋನಿ ಹಿಡ್ಕೊಂಡು ಕೂತಿರೋರು. ನಾನು ಹೇಳಿದೆ ಅವ್ರಿಗೆ, ಒಂದು ಮಾತು ಹೇಳಿದೆ, ಮಾಸ್ಟರ್ ನನಗೆ ಮೀಟ್ರ್ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನೀವು ಬರೀರಿ ಅಂತಂದರೆ ಕತೆ ಇಡೀ ಗೊತ್ತು, ಬರೆದು ಬಿಟ್ಕೊಡ್ತೀನಿ. ಹಾಂ ಹೇಳಿ ಅಂತ ಹೇಳಿದ್ರು. ಅವಳ ಕಣ್ಣುಗಳು ನೆನಪಾಗಿಸುತ್ತಿದೆ ಈ ಬೆಳದಿಂಗಳು, ಬದಲಾಗಿ ಹೇಳು ಅಂದರು. ನನಗೆ ಬದಲಾಗಿ ಹೇಳು 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 ಅನ್ಬೇಕಾದ್ರೆ 3-4 ಸರಿ ಆಯಿತು, ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ನನಗೆ ಯಾಕೆ ಬೇಕು ಈ ಮೀಟ್ರ್ ಸವಾಸ? ಸೀರಿಯಸ್ಲಿ ಮ್ಯಾಟರ್ ಇದೆ, ಬಟ್ ನಾನು ಹೊರಗಡೆ ಬಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ರವಿ ಮಾಮ ಹತ್ರ ಹೇಳಿದೆ, ಪ್ರೊಡ್ಯೂಸರ್ ಹತ್ರ, ಅಮ್ಮ ಇವರು ಮೀಟ್ರ್ ಒಂದು ನನ್ನ ಪ್ರಾಣ ತಿಂತಾ ಇದ್ದಾರೆ, ನಾನು ಬರಲ್ಲ ನಾಳೆ ಬೆಳಿಗ್ಗೆ ಇಲ್ಲಿಗೆ ಅಂತ. ಇಲ್ಲ ಇನ್ನೊಂದು ಸರ್ತಿ ಹೋಗೋದು. ಸೊ 4 ಗಂಟೆಗೆ ಕರೆದ್ರು. ಆಮೇಲೆ ಒಂಚೂರು ಪ್ರಿಪೇರ್ ಆದೆ ಅಂತ ಅನ್ಕೊಳ್ತೀನಿ ನಾನು ಹೇಳಿದೆ, ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಅದೇ ಇದೆ ಹಸಿರಾಗಿದೆ ನನ್ನೊಳಗೆ ಅಂತ ಹೇಳ್ಬಿಟ್ಟು ಬರೆದೆ. ಅದನ್ನ ಪದಗಳನ್ನ ಉಲ್ಟಾ ಮಾಡಿದ್ರು. ಸೊ ಹಾರ್ಮೋನಿಯನ್ನು ಬಿಟ್ಕೊಂಡು ಅಂದ್ರು. ಅವಾಗ ನನಗೆ ಗೊತ್ತಾಯ್ತು, ಓ ಇದು ಮೀಟ್ರು ಅಂತ. ಸೊ ನಮ್ಮ ಚಿಕನ್ ಸಾರು ಚೆನ್ನಾಗಿ ಬುಳ ಬುಳ ಅಂತ ಬಾಯ್ಲ್ ಆಗ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ. ಹೌದು, ಆಕ್ಚುಲಿ ಇದು ಏನೋ ಚಿಕನ್ ಬೇಯ್ತಿದಂಗೆನೆ ರೊಟ್ಟಿ ಆಗೋಗ್ಬಿಡುತ್ತೆ. ನಾವು ಬೇರೆ ರೊಟ್ಟಿ ಹಾಕಿದ್ರಿಂದ ಮಾತಲ್ಲಿ ರೊಟ್ಟಿ ತಟ್ತಾ ಇದ್ವಿ. ಇವಾಗ ಬನ್ನಿ ಒರಿಜಿನಲ್ ರೊಟ್ಟಿ ತಟ್ಟೋಣ. ಇದಕ್ಕೆ ಬೇಕಾಗಿರೋದು ಏನು? ಅನ್ನ ಮತ್ತೆ ಅಕ್ಕಿ ಪೌಡರ್ ಅಷ್ಟೇನಾ? ಹೌದು, ಒಂಚೂರು ಉಪ್ಪು. ಓಕೆ, ಇದು ಅನ್ನ ಒಂಚೂರು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಗುಡ್ 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 ಗುಡ್. ಇದು ಈಟ್ ಇಟ್ ಯುವರ್ ಓನ್ ರಿಸ್ಕ್. ಓಕೆ, ಇದು ಪೌಡರ್ ಹಾಕೊಂಡು ನೋಡಿ. ಅಕ್ಕಿ ಹಿಟ್ಟಿದು, ಅಕ್ಕಿ ಹಿಟ್ಟು. ಹಿಟ್ಟು ರೆಡಿ ಆಯ್ತು. ಮುಟ್ಟಿ ಸೂಪರ್. ಎಷ್ಟು ಸಾಫ್ಟ್ ಆಗಿದೆ. ಓಕೆ, ಇದೇನಿಲ್ಲ, ಎಣ್ಣೆ ನಾನು ಇದು ತಿನ್ನಂಗಿಲ್ಲ. ಇವಾಗ ಏನ್ ಗೊತ್ತುಂಟ, ನನಗೆ ತುಂಬಾ ಈಸಿ ಆಗುವಂಥದ್ದು ನಾನು ತಗೊಳ್ತಾ ಇದ್ದೀನಿ. ಸೊ ಒಂದು ಬಟರ್ ಪೇಪರ್ ನ ತಗೊಳ್ಳಿ. ಇದಕ್ಕೆ ನೀರು ಹಾಕೋಬೇಕು ಸ್ವಲ್ಪ ಅಷ್ಟೇನೆ. ಈಗ ಇದು ಚಿಕನ್ ಬೆಂದಿದೆ, ಓಕೆನಾ? ಹೌದು. ಇದನ್ನ ತೆಗ್ದಿಟ್ಬಿಟ್ಟು ಇದೆಲ್ಲ ತೆಗ್ದಿಟ್ಕೊಳ್ಳೋಣ. ಇದನ್ನ ಇಟ್ಕೊಳ್ಳೋಣ. ಓಕೆ, ಓಕೆ, ತವಾ ಸ್ವಲ್ಪ ಗರಂ ಆಗ್ಲಿ. ಹೌದು, ಗರಂ ಆಗೋಷ್ಟೊಳಗಡೆ ನಂದು ಹಿಟ್ಟು ರೆಡಿ ಇದೆ. ಈ ತರ ಒಂದು ಉಂಡೆ ಮಾಡ್ಕೋಬೇಕು. ಲವ್ಲಿ. ಇದನ್ನ ಹಿಂಗ್ ಬಿಡಿಸ್ಕೊಬೇಕು ಮೇಲೆ. ಓಕೆ, ಪರ್ಫೆಕ್ಟ್. ಹಂಗೆ ಕೈಯಲ್ಲಿ ಬಿಡಿಸ್ಬೇಕು. ಹಂಗೆ ಬೀಳಿಸ್ಬೇಕು. ಇದೊಂದು ಸೈಡ್ ತೆಗ್ದು ಹಾಕೋಣ. ನಿಮ್ದು ಪೇಪರ್ ಚೆನ್ನಾಗಿರ್ಲಿಲ್ಲ. ಪೇಪರ್ ಚೆನ್ನಾಗಿದ್ದಿದ್ರೆ ತುಂಬಾ ಸಾಫ್ಟ್ ಆಗೋದು ಬಂದಾಗ ತೂತಿಲ್ದೆ ಬಂದ್ರೆ ಇದು ಉಬ್ಬುತ್ತೆ ಪುಡಿ ತರ ರೊಟ್ಟಿ. ಓಕೆನಾ? ಸೊ ಆದ್ರೂ ಒಂದ್ ಸೈಡ್ ನಾವು ಬೇಯಿಸ್ಬೇಕಾಗುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಫ್ಲೇಮ್ ಮೇಲೆ ಹಾಕ್ತಾ ಇದೀರಾ? ಹೌದು, ಯಾಕಂದ್ರೆ ಕೆಂಡ ಇಲ್ವಲ್ಲ, ಕೆಂಡದಲ್ಲಿ ಮಾಡ್ತಾರೆ. ಹಳ್ಳಿ ಫೀಲಿಂಗ್ ಬರ್ತಾ ಇದೆ ಇವಾಗ ಆಲ್ರೆಡಿ. ಹೌದಾ? ಅಕ್ಕಿ ರೊಟ್ಟಿ ಸೇದ್ ಸ್ಮೆಲ್ ಅಲ್ಲ. ಈ ರೊಟ್ಟಿ ಮೇಲೆ ಒಂದು ಹೆಸರು ಬರ್ತಿದೆ, ಶುಭ ಅಂತ. ಸೊ ಶುಭನ್ ರೊಟ್ಟಿ ರೆಡಿ ಆಗಿದೆ. ಆ ರೊಟ್ಟಿ ಮೇಲೂ ಹೆಸರಿದೆ, ಶ್ರುತಿ ಅಂತ. ಇದು ತಿರ್ಗಿಸ್ಬೋದಾ? ತಿರ್ಸೋದೇ ಡೈರೆಕ್ಟ್ಲಿ ಆನ್ ದ ಒಲೆ. ಗಟ್ಟಿ ಆಯ್ತು. ಓಕೆ, ಫೈನಲ್ ರೊಟ್ಟಿನೂ ರೆಡಿ ಆಗಿದೆ. ಶುಭ, ರೆಡಿ. ಚಿಕನ್ ಸಾರ್ ಕೈಯಲ್ಲಿ ತಗೊಮ್ಮ. ನಾವು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾ ಇದೀವಿ. ಫಾಲೋ ಅಸ್. ಸಾರು ಸಾರು, ಮಿಲ್ಟ್ರಿ ಸಾರಲ್ಲ, ಚಿಕನ್ ಸಾರು. ಬನ್ನಿ ಸಾರ್ ಮಾಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಚಿಕನ್ ಕೂರ್ಗೆ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ kg, ಚಕ್ಕೆ 1 ತುಂಡು, ಹೆಚ್ಚಿದ ಈರುಳ್ಳಿ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ, ಅರಿಶಿಣ, ಅಚ್ಕಾರದ ಪುಡಿ 3 ಟೀ ಚಮಚ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಚಕ್ಕೆ, ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣ, ನೀರು, ಚಿಕನ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬೇಯಿಸಿದ್ರೆ ಚಿಕನ್ ಕೂರ್ಗಿಸ್ ರೆಡಿ.
ಸುಮನ ಕಿತ್ತೂರು ಹೆಸರಲ್ಲೇ ಇದೆ. ಕೈಯಲ್ಲಿ ಹಂಗೆ ಕಿತ್ಕೊಂಡು ಅಕ್ಕಿ ರೊಟ್ಟಿನ ಬಾಯ್ಗೆ ಹಾಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ಹೇಗ್ ಮಾಡೋದು ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಅಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಅನ್ನ ಅರ್ಧ ಬಟ್ಲು, ಉಪ್ಪು ರುಚಿಗೆ ತಕ್ಕಷ್ಟು, ಅಕ್ಕಿ ಹಿಟ್ಟು 1/4 ಬಟ್ಲು, ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಸಿ ತೆಳ್ಳಗೆ ತಟ್ಟಿಕೊಂಡು ಎಣ್ಣೆ ಸವರಿದ ತವಾ ಮೇಲೆ ಬೇಯಿಸ್ಕೊಂಡು ಅವರು 4:15ಗೆ ಸೆಟ್ಟಲ್ಲಿ ಇರ್ತಾರೆ ವಿತ್ ಮೇಕಪ್. ನಮ್ಮನ್ನೇ ವೆಲ್ಕಮ್ ಮಾಡ್ತಾರೆ. ಅದು ನಾನು ಕೇಳಿಸ್ಕೊಂಡಿದ್ದೆ. ಬಟ್ ನಮಗೆ ತಮಸ್ಸು ಅಗ್ನಿಶ್ರೀಧರ್ ಸರ್ ಅವ್ರದ್ದು ಸಿನಿಮಾ ತಮಸ್ಸು ಅಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನೇ ಕಣ್ಣಾರೆ ನೋಡಿದೆ. ನನಗೆ ಇಮ್ಮಿಡಿಯೇಟ್ ನನಗೆ ನೆನಪಾಗಿದ್ದು ಇವಳೇ. ಯಾಕಂದರೆ ಸೇಮ್ ಅವಳಿಗೆ 5 ಗಂಟೆಗೆ ನೀವು ವಿತ್ ಮೇಕಪ್ ಅಂತ ಹೇಳಿದ್ರೆ 4:15ಗೆ ಅವ್ರು ಯಾರು ಯೂನಿಟೇ ಬಂದಿರಲ್ಲ ಅಲ್ಲಿ. ಇವಳು ಕಾಯ್ತಾ ಇರ್ತಾಳೆ. ಅವಳು ನಮಗೆ ವೆಲ್ಕಮ್ ಮಾಡ್ತಾಳೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಕಲಾವಿದರು ಅಂದರೆ ಹೆಣ್ಮಕ್ಳುಗಳು ತುಂಬಾ ಪಂಕ್ಚುವಲ್ ಅವರು. ಆಕ್ಚುಲಿ ನಂಗೆ ಇನ್ನೂ ನೆನಪಿದೆ, ಸಂಬಳ ಮುಗಿದು ನಂಗೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಆಲ್ಮೋಸ್ಟ್ 1.5 months 2 months ಗ್ಯಾಪ್ ಇತ್ತು. ಸೊ ನಾನು ಅಯ್ಯೋ ಅಕ್ಕ ಇನ್ನೊಂದು ಸ್ವಲ್ಪ ಶೂಟಿಂಗ್ ಮಾಡಿ ಇನ್ನೊಂದು ಏನಾದರೂ ಮಾಡಿ ಅಂತ. ಹೌದಮ್ಮ ನೀನು ಶೂಟಿಂಗ್ ಮಾಡಬೇಕು ಅಂದರೆ ನಾನು ಇದು ಒಂದು ಬೇಬಿ ಒಂದು HMI ಕಳಿಸ್ಬಿಡ್ತೀನಿ, ನೀನು ಆ್ಯಕ್ಟಿಂಗ್ ಮಾಡ್ಕೊಂಡು ರೂಮಲ್ಲಿ ಅಂತ. ಶುಭ ಸುಮನ ತಗೊಳ್ಳಿ. ಇವಾಗ ಏನು ಮಾಡ್ಬೇಕು ಗೊತ್ತಾ? ಯಾಕೆ? ಮೈ ಗಾಡ್, ಡೂ ಇಟ್, ಲೆಟ್ಸ್ ಸಿ. ಯಾಕೆ? ಸುಮ್ಮನೆ ತಿನ್ನಕ್ಕೆ ಇಷ್ಟ ಅನ್ನೋರು ಇಷ್ಟ ಮಾಡೋಕ್ಕಾಗಲ್ವಾ? ನಾನು ಖಂಡಿತ ಮಾಡಲ್ಲ. ಚಾಲೆಂಜ್ ನಾಟ್ ಅಕ್ಸೆಪ್ಟೆಡ್ ಅಂತ ಇದ್ದಾರೆ ಡೈರೆಕ್ಟರ್ ಸುಮನ. ಓ ಶ್ರುತಿ, ಇವಾಗ ಗೊತ್ತಾಯ್ತಾ ನಾನು ಯಾಕೆ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಇದೀನಿ ಅಂತ? ಗೊತ್ತಾಯ್ತು ಏನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಬನ್ನಿ.
ಆಗಲಿ. ಐ ಥಿಂಕ್ ದೇರ್ ನನ್ನ ಕ್ಲೋಸ್ ಸರ್ಕಲ್ ಅನ್ನೋದು ತುಂಬ ಕಡಿಮೆ ಆ್ಯಕ್ಚುಲಿ. ಐ ಹ್ಯಾವ್ ಅ ವೆರಿ ಸ್ಮಾಲ್ ಸರ್ಕಲ್ ಆ್ಯಂಡ್ ಬಟ್ ಆ ಸರ್ಕಲ್ ನನಗೆ ತುಂಬ ಹತ್ತಿರವಾದದ್ದು. ಅವರು 3 ಜನ ಬಂದಿದ್ದಾರೆ ಇವತ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಲಕ್ಷ್ಮಿನ ಕರ್ಕೊಂಬರಕ್ಕಾಗಲ್ಲ ನಿಮ್ಮ ಹಸುನ, ಬಟ್ ನೀವು ಲಕ್ಷ್ಮೀ ಬಾರಮ್ಮ ಅಂತ ಅನ್ಸುತ್ತೆ ಹಾಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಡನ್ ಆಗಿ ನೀವು ಹಾಡಿದ ತಕ್ಷಣ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡದ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು. ನಮ್ಮ ಸೈಡ್ ಇಂದಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಟಿಂಗ್ ಅಂತ ಹೇಳ್ತಾ ಇದ್ದೀವಿ. ಎಸ್, ನಿಮಗೂ ಕೂಡ ಮಹಾಜನಗಳೇ ಥ್ಯಾಂಕ್ ಯು ವೆರಿ 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 ಮಚ್. ಪ್ರತಿದಿನ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದಾನೇ ನಮ್ಮ ಸ್ಟಾರ್ ಸವಿರುಚಿ ಇನ್ನೂ ರುಚಿ ಆಗ್ತಾ ಇದೆ. ಸೊ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ, ನಾಳಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾ ಇದ್ದಾರೆ, ಎಲ್ಲ ಗುಟ್ಟು ರಟ್ಟಾಗತ್ತೆ ನಾಳೆ ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶುಭಾ ಪುಂಜ. ಸೊ ಬೋತ್ ಆಫ್ us are signing off. ಟಾಟಾ, ಬಾಯ್ ಬಾಯ್. See you.